ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ. ಈಗ ಆಲ್ರೆಡಿ ಮುರಾರ್ಜಿ ಮತ್ತು ಆದರ್ಶ ವಿದ್ಯಾಲಯ ಮೂರನೇ ಸುತ್ತುಗಳು ಕಂಪ್ಲೀಟ್ ಆಗಿ ಮುಗಿದಿದ್ದು, ಅದರ ಒಂದು ಏನು ಸೀಟು ಹಂಚಿಕೆಯಲ್ಲಿ ಏನು ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನನ್ನು ಮಾಡಿಸಲು ಕೂಡ ಈಗ ಆಲ್ರೆಡಿ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಪ್ರಕಾರ ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೂಡ ತಿಳಿಸಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ನಾನು ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಈಗ ಮುರಾರ್ಜಿ ಏನು ಒಂದು 2ನೇ ಸುತ್ತಿನ ಸೀಟು ಹಂಚಿಕೆ ಏನು ಬಿಡುಗಡೆಯಾಗಿದೆ ಮತ್ತು 3ನೇ ಸುತ್ತಿನ ಸೀಟು ಹಂಚಿಕೆಯಾಗಿ ತಾವೆಲ್ಲರೂ ಏನು ಮಾಡ್ತಾ ಇದ್ದೀರಿ, ಈಗ ಆಲ್ರೆಡಿ ಕಾತುರದಿಂದ ಕಾಯ್ತಾ ಇದ್ದೀರಿ. ಆ ಒಂದು ಕಾರಣಕ್ಕೆ ಏನಪ್ಪ ಅಂದರೆ, ಈಗ 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕೂಡ ಇದೇ ವಾರದಲ್ಲಿ ಬರುವ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕೆ ತಮಗೆ ಏನು ಇಚ್ಛಿಸುವವರು ಕಾಯ್ತಾ ಇರುವವರು, ಅಂದರೆ ನನ್ನ ಮಗು ಆಯ್ಕೆ ಆಗುವಂಥ ಸಾಧ್ಯತೆ ಏನೇ ಅನ್ನುವಂಥವ್ರು ಕೂಡ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮಾಹಿತಿ ಬಂದ ತಕ್ಷಣವೇ ನಿಮಗೆ ನಾನು ವಿಡಿಯೋ ಮುಖಾಂತರ ಸುಲಭವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಲು ಇರುವ ಕೊನೆಯ ದಿನಾಂಕವನ್ನು ಈಗ ಅವರು ಪ್ರಕಟಿಸಿದ್ದಾರೆ. ಆ ಒಂದು ಅಧಿಸೂಚನೆಯ ಬಗ್ಗೆ ತಮಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗಿದ್ದರೆ ಇಲ್ಲಿ ನೋಡಿ, ಕ್ರೈಸ್ ಅಂತ ಇದೆ, KREIS. ಈ ಒಂದು 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು 12ನೇ ತಾರೀಕಿಗೆ ಏನು ಅವರು ಬಿಡುಗಡೆ ಮಾಡಿದರು. ಈ ಒಂದು ಕ್ರೈಸ್ನ ಪ್ರವೇಶ ಅಧಿಸೂಚನೆಯನ್ನು ತಾವುಗಳು ನೋಡೋದಾದರೆ, ಈ ಒಂದು ಅಧಿಸೂಚನೆಯಲ್ಲಿ ಏನು ಮಾಹಿತಿ ಇದೆ, ವಿಷಯ 2026-27 ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ 6ನೇ ತರಗತಿ ಪ್ರವೇಶಾತಿಗೆ 2ನೇ ಸುತ್ತಿನ ಸೀಟು ಹಂಚಿಕೆ ಕುರಿತು. ಅಂದ್ರೇನು, ಈಗ ಏನು ಆಲ್ರೆಡಿ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಏನು ಅವರು ಬಿಡುಗಡೆ ಮಾಡಿದ್ದಾರೆ, ಅಲ್ಲೇನೋ ಈ ಒಂದು ಎಲ್ಲ ಶಾಲೆಗಳು ಕೂಡ ಈ ಒಂದು ಮೊರಾರ್ಜಿ ದೇಸಾಯಿ ಅಧೀನದಲ್ಲಿರುವ ಎಲ್ಲ ಪ್ರತಿಯೊಂದು ಶಾಲೆಗಳಿಗೂ ಏನು ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ಏನು ಫಲಿತಾಂಶವನ್ನು ಯಾವ ದಿನಾಂಕದಂದು ಅಂದರೆ, 2ನೇ ಸುತ್ತಿನ ಫಲಿತಾಂಶವನ್ನು ಈ ಒಂದು 12/6/2026 ಅವ್ರು ಏನು ಮಾಡಿದ್ರು, ವೆಬ್ಸೈಟ್ನಲ್ಲಿ ಈ ಒಂದು ಏನೋ ಅಂಕೆಗಳನ್ನು ಪ್ರಕಟಿಸಿದ್ದಾರೆ. ಇನ್ನೂ ಗೊಂದಲ ಇದ್ದರೂ ಸರಿಯಾಗಿ ನಿಮ್ಮ ಮಗುವಿನ SITS ನಂಬರನ್ನು ಹಾಕಿ ಪರಿಶೀಲನೆ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಒಂದು ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಕೊನೆಯ ದಿನಾಂಕ ಏನು 20/6/2026 ಏನು ಮಾಡಬೇಕು, ಈ ಒಂದು ಪ್ರವೇಶ ಪಡೆಯಲು ಸೂಚಿಸಿದೆ. ಅಂದ್ರೇನು, 20ನೇ ತಾರೀಕಿನ ಒಳಗಾಗಿಯೇ ತಾವು ಏನು ಮಾಡಬೇಕು, ಅಡ್ಮಿಷನನ್ನು ಅಂದರೂ ಯಾವ ಒಂದು ಶಾಲೆಗೆ ಮಗು ಆಯ್ಕೆ ಆಗಿದೆ ಆ ಶಾಲೆಗೆ ಹೋಗಿ ಅಡ್ಮಿಷನನ್ನು ಮಾಡಿಸ್ಬೇಕು. ಈ ದಿನಾಂಕದೊಳಗಡೆ ಹೋಗಿ ಏನು ಮಾಡಬೇಕು, ನೀವು ಅಡ್ಮಿಷನನ್ನು ಮಾಡಿಸ್ಬೇಕು. ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ಏನು ಮಾಡಿರಿ, ಸರಿಯಾಗಿ ತೆಗೆದುಕೊಂಡು ಹೋಗ್ರಿ. ಮತ್ತು ಏನು ತಡವಾಗಿ ಹೋಗಕ್ಕೆ ಹೋಗ್ಬೇಡ್ರಿ. 20ನೇ ತಾರೀಕು ಮುಗಿದ ನಂತರ ತಾವೇನಾದರೂ ಹೋದರೆ ಪ್ರವೇಶಗಳು ಏನಾಗಿರ್ತವೆ, ಬಂದಾಗಿರ್ತವೆ. ಆ ಒಂದು ಕಾರಣದಿಂದ ತಾವುಗಳು ಜವಾಬ್ದಾರಿಯುತವಾಗಿ ನಿಮ್ಮ ಮಗುವಿನ ಅಡ್ಮಿಷನನ್ನು ಮಾಡಿಸ್ರಿ. ಅದೇ ರೀತಿಯಾಗಿ 3ನೇ ಸುತ್ತಿನ ಸೀಟು ಹಂಚಿಕೆಗಾಗಿ ತಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ತಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕೂಡ ತಾವುಗಳು ಕಮೆಂಟ್ ಮುಖಾಂತರ ಕೂಡ ನಮಗೆ ಕೇಳಬಹುದು, ನಾನು ನಿಮಗೆ ಉತ್ತರವನ್ನು ನೀಡ್ತೇನೆ. ಈ ಒಂದು ಮಾಹಿತಿ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.